ಹಾಯ್ ಗೈಸ್, ವೆಲ್ಕಮ್ ಟು ಕಲ್ಟ್ ಸಿನಿಮಾ ಚಾನಲ್. ನಾನು ಈ ಒಂದು ವಿಡಿಯೋದಲ್ಲಿ ಸುದೀಪ್ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹಲವಾರು ರೀಮೇಕ್ ಸಿನಿಮಾಗಳನ್ನ ಸಹ ಮಾಡಿದ್ದಾರೆ. ಅಂತಹ ಸಿನಿಮಾಗಳು ಯಾವ್ದು ಅಂತ ತಿಳಿಸ್ತೀನಿ. ಮೊದಲನೇದು ಹುಚ್ಚ. ಈ ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ಓಂ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ 1991ರಲ್ಲಿ ರಿಲೀಸ್ ಆದ ವಿಕ್ರಮ್ ಅವರು ಅಭಿನಯದ ಸೇತು ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. 2 ವಾಲಿ. ಇದು 2001ರಲ್ಲಿ ರಿಲೀಸ್ ಆಗಿತ್ತು. ಇದೊಂದು ರೊಮ್ಯಾಂಟಿಕ್ ಸೈಕಲಾಜಿಕಲ್ ಸಿನಿಮಾ ಡೈರೆಕ್ಟೆಡ್ ಬೈ ಎಸ್ ಮಹೇಂದರ್. ಈ ಸಿನಿಮಾ 1991ರಲ್ಲಿ ರಿಲೀಸ್ ಆಗಿದ್ದ ಅಜಿತ್ ಕುಮಾರ್ ಅವರ ಅಭಿನಯದ ವಾಲಿ ಸಿನಿಮಾದ ರೀಮೇಕ್. ಸ್ವಾತಿ ಮುತ್ತು. ಈ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿದ್ದರು. ಇದು 1986ರಲ್ಲಿ ರಿಲೀಸ್ ಆಗಿದ್ದ ಕಮಲ್ ಹಾಸನ್ ಅವರ ತೆಲುಗು ಫಿಲಮ್ ಆದ ಸ್ವಾತಿ ಮುತ್ಯಂ ಸಿನಿಮಾದ ರೀಮೇಕ್. ಸೈ. ಈ ಸಿನಿಮಾ 2005ರಲ್ಲಿ ರಿಲೀಸ್ ಆಗಿತ್ತು. ಡೈರೆಕ್ಟೆಡ್ ಬೈ ಅರುಣ್ ಪ್ರಸಾದ್. ಇದು 2001ರಲ್ಲಿ ವಿಕ್ರಮ್ ಅವರ ತಮಿಳ್ ಸಿನಿಮಾ ದಿಲ್ ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. ಮೈ ಆಟೋಗ್ರಾಫ್ 2006ರಲ್ಲಿ ರಿಲೀಸ್ ಆಗಿತ್ತು. ಇದೊಂದು ರೊಮ್ಯಾಂಟಿಕ್ ಡ್ರಾಮಾ ಫಿಲ್ಮ್ ಆಗಿತ್ತು. ಇದು 2004ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಆಟೋಗ್ರಾಫ್ ಸಿನಿಮಾದ ರೀಮೇಕ್ ಆಗಿದೆ. ಮಸ್ತ್ ಮಜಾ ಮಾಡಿ. ಈ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿದ್ದ ಕಾಮಿಡಿ ಡ್ರಾಮಾ ಫಿಲ್ಮ್ ಆಗಿದೆ. ಡೈರೆಕ್ಟೆಡ್ ಬೈ ಅನಂತ್ ರಾಜು. ಇದು 2006ರಲ್ಲಿ ರಿಲೀಸ್ ಆಗಿದ್ದ ಧಮಾಲ್ ಸಿನಿಮಾದ ರೀಮೇಕ್ ಆಗಿದೆ. ವೀರ ಮದಕರಿ. ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿದ್ದ ಆ್ಯಕ್ಷನ್ ಕಾಮಿಡಿ ಫಿಲಮ್. ಈ ಸಿನಿಮಾವನ್ನು ಸುದೀಪ್ ಅವರು ಡೈರೆಕ್ಟ್ ಮಾಡಿದರು. ಈ ಸಿನಿಮಾ 2006ರ ರವಿತೇಜ್ ಅವರ ತೆಲುಗು ಫಿಲಮ್ ವಿಕ್ರಮಾರ್ಕುಡು ಸಿನಿಮಾದ ರೀಮೇಕ್ ಆಗಿದೆ. ಕೆಂಪೇಗೌಡ 2011ರಲ್ಲಿ ರಿಲೀಸ್ ಆಗಿದ್ದ ಆ್ಯಕ್ಷನ್ ಡ್ರಾಮಾ ಫಿಲ್ಮ್ ಡೈರೆಕ್ಟೆಡ್ ಬೈ ಸುದೀಪ್. ಈ ಸಿನಿಮಾ 2010ರ ಸೂರ್ಯ ಅವರ ತಮಿಳು ಮೂವಿ ಸಿಂಗಮ್ ಸಿನಿಮಾದ ರೀಮೇಕ್ ಆಗಿದೆ. ಮಾಣಿಕ್ಯ 2014ರಲ್ಲಿ ರಿಲೀಸ್ ಆಗಿದ್ದ ಆ್ಯಕ್ಷನ್ ಡ್ರಾಮಾ ಫಿಲಮ್ ಡೈರೆಕ್ಟೆಡ್ ಬೈ ಸುದೀಪ್. ಈ ಸಿನಿಮಾ 2013ರ ಪ್ರಭಾಸ್ ಅವರ ತೆಲುಗು ಫಿಲಮ್ ಆದ ಮಿರ್ಚಿ ಸಿನಿಮಾದ ರೀಮೇಕ್ ಆಗಿದೆ. ರನ್ನ. ಈ ಸಿನಿಮಾ 2016ರಲ್ಲಿ ತೆರೆಕಂಡ ಆ್ಯಕ್ಷನ್ ಡ್ರಾಮಾ ಫಿಲ್ಮ್ ಡೈರೆಕ್ಟೆಡ್ ಬೈ ನಂದಕಿಶೋರ್. ಈ ಸಿನಿಮಾ 2013ರಲ್ಲಿ ರಿಲೀಸ್ ಆಗಿದ್ದ ಪವನ್ ಕಲ್ಯಾಣ್ ಅವರ ಅತ್ತಾರಿಂಟಿಕಿ ದಾರಿದಿ ಅನ್ನೋ ಸಿನಿಮಾದ ರೀಮೇಕ್. ಮುಕುಂದ ಮುರಾರಿ. ಈ ಸಿನಿಮಾ 2016ರಲ್ಲಿ ರಿಲೀಸ್ ಆಗಿದ್ದ ಕಾಮಿಡಿ ಡ್ರಾಮಾ ಫಿಲ್ಮ್ ಡೈರೆಕ್ಟೆಡ್ ಬೈ ನಂದಕಿಶೋರ್. ಈ ಸಿನಿಮಾ 2012ರಲ್ಲಿ ರಿಲೀಸ್ ಆಗಿದ್ದ ಅಕ್ಷಯ್ ಕುಮಾರ್ ಮತ್ತು ಪರೇಶ್ ರಾವಲ್ ಅವರು ಆ್ಯಕ್ಟ್ ಮಾಡಿರೋ OMG ಸಿನಿಮಾದ ರೀಮೇಕ್. ಸೊ ಇಷ್ಟು ಟೋಟಲ್ ಆಗಿ 11 ರೀಮೇಕ್ ಸಿನಿಮಾಗಳನ್ನು ಸುದೀಪ್ ಅವರು ತಮ್ಮ ಕೆರಿಯರಲ್ಲಿ ಮಾಡಿದ್ದಾರೆ. ಇವು ಮುಖ್ಯವಾಗಿ ಈ ರೀಮೇಕ್ ಸಿನಿಮಾಗಳು ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ನ ತಂದುಕೊಟ್ಟೆ. ಕೆಲವೊಂದು ಯಾವುದಂದ್ರೆ ಕೆಂಪೇಗೌಡ ಆಗಿರ್ಬೋದು, ಮಾಣಿಕ್ಯ ಆಗಿರ್ಬೋದು, ಮತ್ತು ರನ್ನ, ಮತ್ತು ವೀರ ಮದಕರಿ. ಈ ಎಲ್ಲ ಸಿನಿಮಾಗಳು ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಒಟ್ಟು 11 ಸಿನಿಮಾಗಳನ್ನ ರೀಮೇಕ್ ಮಾಡಿದ್ದಾರೆ. ಸೊ ಇಷ್ಟಾಗಿತ್ತು ಸುದೀಪ್ ಅವರ ಕೆರಿಯರಲ್ಲಿ ಬಂದಂತಹ ರೀಮೇಕ್ ಸಿನಿಮಾಗಳಂತಲೇ ಹೇಳ್ಬೋದು. ಸೊ ಈ ಒಂದು ಕಂಟೆಂಟ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.